ಇವ್ರಿಗೆ ನೋಡಿ ಈ ಜನಗಳ ಸೈಟು ಜಮೀನು ಜಾಗ ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದ್ರೆ ಇವ್ರಿಗೆ. BDA ಆಗ್ಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗ್ಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕು. ಅಲ್ಲ ಸರ್, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ಟು ನೀವು ಒಂದು ಲಾಜಿಕ್ ಇಲ್ದಂಗೆ ಮಾತಾಡ್ತೀರಲ್ಲ. ಈಗ ಬೆಂಗಳೂರಲ್ಲಿ ಎಲ್ಲೇ ಒಂದು ಸೈಟ್ ತಗೊಂತೀವಿ, ಮೂಲೆಗೆ ಕಡಿಮೆ ರೇಟ್ ಅಂದ್ರೂ 50 ಲಕ್ಷ ಇರುತ್ತೆ. ಅದ್ರಲ್ಲಿ 30 ಲಕ್ಷ ದುಡ್ಡು ಕೊಟ್ಬಿಟ್ಟು ಇನ್ನ 20 ಲಕ್ಷ ಬ್ಯಾಂಕಲ್ಲಿ ಸಾಲ ತೆಗೆದ್ಬಿಟ್ಟು ಪ್ರತಿ ತಿಂಗಳು ಜೀವನ ಪರ್ಯಂತ ತೀರ್ಸಿದ್ರು ಸಾಲ ತೀರೋದಿಲ್ಲ, ಹಂಗೆ ಕಟ್ಕೊಂಡು ಹೋದ್ರೂ ಮುಗಿಯೋದಿಲ್ಲ. ಅಂತದ್ರಲ್ಲಿ ಮನೆ ಕಟ್ಟಬೇಕು ಅಂದ್ರೆ ಎಲ್ಲಿಂದ ತರ್ತಾರೆ ದುಡ್ಡನ್ನ? 5 ವರ್ಷದಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಆ ಸೈಟ್ನ ನೀವು ಗೌರ್ಮೆಂಟ್ ವಶಕ್ಕೆ ತಗೊಂತೀರ ಅಂತ ಹೇಳ್ತಿದ್ದೀರಲ್ಲ. ಬಿಡದಿ ಟೌನ್ಶಿಪ್ ಮಾಡ್ತೀನಿ, AICT ಮಾಡ್ತೀನಿ ಅಂತ ಹೋದ್ರೆ ಅಲ್ಲೂ ತೊಂದರೆ ಆಯ್ತು. ಇನ್ನು ಈ ಖಾತಾ ವಿಚಾರಕ್ಕೆ ಬಂದ್ರೆ ಇದ್ರಲ್ಲೂ ತೊಂದರೆ, ಪ್ರತಿ ಒಂದ್ರಲ್ಲೂ ತೊಂದರೆ ಆಗ್ತಿದೆ ಜನಗಳಿಗೆ ಒಳ್ಳೇದಾಗೋ ತರ ಮಾಡಿ. ಈ ಜಾಗ ಜಮೀನು ಸೈಟು ಇದ್ರ ಕಡೆ ಗಮನ ಬಿಟ್ಬಿಡಿ ದಯವಿಟ್ಟು. ಮಾಡೋದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬಾ ಕೆಲಸಗಳಿದಾವೆ. ಹೆಣ್ಮಕ್ಳು ಒಂದ್ ಏರಿಯಾದಿಂದ ಇನ್ನೊಂದ್ ಏರಿಯಾಗೆ ಗಾರ್ಮೆಂಟ್ಸ್ಗೋ ಫ್ಯಾಕ್ಟ್ರಿಗೋ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಪ್ರತಿ ತಿಂಗಳು ಬರೋಂಥ ಸಂಬಳದಲ್ಲಿ ಚೀಟಿ ನಡೆಸ್ತಾ ಇರ್ತಾರೆ, ಚೀಟಿ ಹಾಕೊಂಡಿರ್ತಾರೆ. ಮತ್ತೆ ಏನು ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ಒಂದು 30 ರೂಪಾಯಿ ಬಸ್ ಚಾರ್ಜ್ ಉಳಿಯುತ್ತಲ್ಲ, ಆ 30 ರೂಪಾಯಿ ಉಳಿತಲ್ಲ ಅನ್ನೋ ಖುಷಿಗೆ ಚೀಟಿ ಹಾಕೊಂಡು ಎಲ್ಲೋ ಒಂದು ಸೈಟ್ ತೆಗಿರ್ತಾರೆ ಎಲ್ಲೋ ಒಂದ್ ಕಡೆ ಮೂಲೆಗೆ. ಅದು EMI ಲೆಕ್ಕದಲ್ಲಿ ಕಟ್ಕೊಂಡು ಹೋಗ್ತಾ ಇರ್ತಾರೆ ಚೀಟಿ ಹಾಕೊಂಡು. ಪಾಪ ಅಂಥವ್ರ ಮುಖನ ನೋಡ್ತಿಲ್ಲ ನೀವು. ಮೊದಲು ಈ ನೆಲಮಂಗಲ ಟೋಲ್ ನೋಡಿ 16 ವರ್ಷ ಆಗಿದೆ ಶುರು ಮಾಡಿ, ಅದು ಬಿಡಿ ಹೋಗ್ಲಿ. ಬಗಲ್ಗುಂಟೆ ಟೋಲ್, ಆ ಬಗಲ್ಗುಂಟೆ ಟೋಲ್ ಏನಕ್ಕೆ ಇಟ್ಟಿದ್ದೀರಾ? ಅದರಿಂದ ಅವಶ್ಯಕತೆ ಏನಿದೆ? ಬೆಂಗಳೂರಿಗೆ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ದೀರಲ್ಲ, ಅದು ಎಷ್ಟು ವರ್ಷ ಆಗಿದೆ? ಅದನ್ನ ಮೊದಲು ಕ್ಲೀನ್ ಮಾಡೋದ್ರ ಕಡೆ ಗಮನ ಕೊಡಿ. ಟೋಲ್ ಅವಶ್ಯಕತೆ ಇಲ್ಲ, ಟ್ಯಾಕ್ಸ್ ಕಟ್ತಾ ಇದಾರೆ ಎಲ್ಲ ಜನನು. ಸರ್, ನಿಮ್ದೇ ಪಕ್ಷದವರು ಕೃಷ್ಣ ಬೈರೇಗೌಡರು ನೋಡಿ ಸರ್, ಏನೋ ಒಂದು ಮಾತಾಡೋಕ್ಕೂ ಮುಂಚೆ ಅವ್ರ ಜೊತೆ ತೀರ್ಮಾನ ತಗೊಂಡು ಡಿಸ್ಕಸ್ ಮಾಡಿ. ನಮ್ಮ ಕೃಷ್ಣ ಬೈರೇಗೌಡರು ಸರ್ ಎಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದಾರೆ ನೋಡಿ. ಫಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಏನಾದ್ರು ಹೇಳೋಕ್ಕೂ ಮುಂಚೆ. ಇನ್ನ ನಮ್ಮ ಆಟೋ ಡ್ರೈವರ್ಸ್ಗಳ ಬಗ್ಗೆ ಹೇಳ್ತೀನಿ ನೋಡಿ. ಈ ಓಲಾ ಊಬರ್ ಕ್ಯಾಬ್ ಅಂತ ಬಂದ್ಬಿಟ್ಟು ಪಾಪ ಅವ್ರಿಗೆ ದುಡಿಮೆನೆ ಇಲ್ದಂಗೆ ಆಗ್ಬಿಟ್ಟಿದೆ. ತುಂಬಾ ಕಷ್ಟ ಆಗಿದೆ ಆಟೋ ಡ್ರೈವರ್ಸ್ಗಳು. ಅವ್ರ ಸಂಸಾರ ನಡ್ಸಕ್ ಆಗ್ತಾ ಇಲ್ಲ. ಅವ್ರ ಕಡೆ ಗಮನ ಕೊಡಿ, ಅವ್ರಿಗೆ ಒಳ್ಳೆ ತಗೊಂಡ್ ಏನಾದ್ರು ಮಾಡಿ. ಬರ್ತಾ ಇರೋಂತ 2,000 ರೂಪಾಯಿ 3 ತಿಂಗಳಿಗೋ 4 ತಿಂಗಳಿಗೋ ಒಂದ್ಸಲ ತಲುಪುತ್ತೆ. ಅದ್ರ ಕಡೆ ಗಮನ ಕೊಡಿ ಮೊದಲು ನೀವು. ಮತ್ತೆ ಆ 2,000 ರೂಪಾಯಿ ನೋಡಿ ಖುಷಿ ಪಡೋಂತ ಜನಗಳ ಮುಖನ ನೋಡಿ. ಅಂತವ್ರು ಕಷ್ಟಪಟ್ಟು ಒಂದು ಸೈಟ್ ಮಾಡಿರ್ತಾರೆ, ಅದನ್ನು ನೀವು ಕಿತ್ಕೊಂಡ್ಬಿಟ್ರೆ ಎಲ್ಲೋಗ್ತಾರೆ ಸರ್? ನಿಮ್ಮ ಪಕ್ಷದ ಕಾರ್ಯಕರ್ತರೆ ನಿಮ್ಗೆ ಜೈ ಅಂತಾರೆ, ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಲ್ಲೋ ನೀವು ಒಂದು ಸೈಟು ಅಥವಾ ಏನೋ ಸಹಾಯ ಮಾಡ್ತಿರೋ ಅನ್ನೋ ಕಾರಣಕ್ಕೆ ನಿಮ್ಗೆ ಜೈ ಅಂತಾರೆ ನಿಮ್ಮ ಪಕ್ಷದ ಕಾರ್ಯಕರ್ತರು. ಅಂಥವ್ರ ಮುಖನ ನೋಡಿ ನೀವು.